ಈಗ ಪ್ರಶ್ನೆ ಡೀಸೆಲ್ ಗಾಡಿಗಳು ತಗೊಬೇಕೋ ಬೇಡವಾ ಅಂತ. ದಯವಿಟ್ಟು ಇಂಥ ಡೀಸೆಲ್ ಗಾಡಿಗಳನ್ನ ತಗೊಳಕ್ಕೆ ಹೋಗ್ಬೇಡಿ. ಬಿಲ್ ಬಂದಿದ್ದು 1,80,000. 1,80,000 ಕಟ್ಟಿದ್ನ. ಯೋ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಮಗಳು ಫುಲ್ಲು ಆಫೀಸಿಗೆ ರೆಡಿ ಆಗುತ್ತಲ್ಲ, ಹಂಗೆ ದಿನ ಬೆಳಗ್ಗೆ ರೆಡಿ ಆಗೋಣ, ಹೋಗೋಣ, ಗೇಮ್ಸ್ ಆಡೋಣ. ಇನ್ನೊಂದೇನು ಗೊತ್ತಾ, ಕಾರ್ನ ಇವತ್ತು ಸರ್ವಿಸಿಗೆ ಬಿಡ್ತಾ ಇದ್ದೀನಿ ತಗೊಂಡೋಗಿ. ನಂದು ಎಷ್ಟು ಇದು 4th ಸರ್ವಿಸ್ ಏನೋ 30,000 ಓಡಿದೆ. DPF ಇಶ್ಯೂ ಬಂದ್ಬಿಟ್ಟಿದೆ. 1,80,000 ಆಗುತ್ತೆ DPF ಚೇಂಜ್ ಮಾಡ್ಸಕ್ಕೆ. ಈಗ ಅನಿಸ್ತಾ ಇದೆ ಪೆಟ್ರೋಲ್ ಗಾಡಿ ತಗೋಬೇಕಾಗಿತ್ತು ಅಂತ. ಡೀಸೆಲ್ ಗಾಡಿದು ಬೆನಿಫಿಟ್ ಇರ್ಬೋದು, ಆದರೆ ಅದಕ್ಕಿಂತ ಜಾಸ್ತಿ ಪ್ರಾಬ್ಲಮೇ ಇದೆ. ಟ್ಯಾಕ್ಸಿ ಓಡಿಸ್ತಾರಲ್ಲ, ಕತೆ ಏನು. DPF ಇಶ್ಯೂ ಬಂದರೆ ಬರೀ ಇದೊಂದು ಕಾರ್ಗಲ್ಲ, ಲಾರಿ ಇವಕ್ಕೆಲ್ಲ ಬರ್ತಾವಂತೆ. ಆದರೆ ಓಡಿಸೋ ಟ್ರಿಕ್ಕು ಸಾಫ್ಟ್ ಯೂಸ್ ಮಾಡೋರ್ಗಲ್ಲ, ಡೀಸೆಲ್ ಗಾಡಿ ಸಾಫ್ಟ್ ಯೂಸ್ ಮಾಡೋರ್ಗೆ ಅಲ್ವೇ ಅಲ್ಲ. ಸರ್ವಿಸಿಗೆ ಬಿಡ್ತಾ ಇದ್ದೀನಿ, ಏನಾಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಕಾರ್ನ ಬಿಡ್ತಾ ಇದ್ದೀನಿ ಕಿಯಾ ಶೋರೂಮ್. ಇದೆ ಅಲ್ವಾ DPF? ಹೌದಾ? ಇದು ಇಂಡಿಯಾದು ಮ್ಯಾನುಫ್ಯಾಕ್ಚರ್ ಇಲ್ಲಿ ಬರುತ್ತೆ. ಹಾಂ ಇವೆಲ್ಲ ಇಂಡಿಯಾ ಈ ಥರ ನಾಯ್ಸ್ ಬರುತ್ತೆ. ಈ ಥರ ಇದೇ ಥರ ಗರ್ರತ್ತೆ ಇರುತ್ತೆ ಒಳಗಡೆ. ಬಂಧುಗಳೇ, ನಾನು ಇಲ್ಲಿ ಬಂದಾಗ ನೋಡಿ ಆಲ್ರೆಡಿ ಇನ್ನೊಂದು ಗಾಡಿ ಸೆಲ್ಟೋಸ್ ಸೇಮ್ GT ವರ್ಷನ್ DPF ಇಶ್ಯೂ ಬಂದ್ಬಿಟ್ಟಿದೆ. ಅವರು DPF ರೆಡಿ ಮಾಡಿಸ್ತಾ ಇದ್ದಾರೆ. ನಾನು ಆಕ್ಚುಲಿ ನನಗೆ DPF ಇಶ್ಯೂ ಈ ಸರ್ವಿಸ್ ಅಲ್ಲ ಬಂದಿರೋದು, ಇನ್ನೊಂದು ಸರ್ವಿಸ್ ಅಲ್ಲಿ. ಅದ್ರದ್ದು ವಿಡಿಯೋನ ನಾನು ಈ ಸರಿ ನಿಮಗೆ ಹಾಕ್ತಾ ಇದ್ದೀನಿ. DPF ಇಶ್ಯೂ ಬಂತು ಅಂತ ಅಂದ್ರೆ ವಾರಂಟಿಲಿದ್ರೆ ಬಚಾವ್, ವಾರಂಟಿಲಿ ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಬಿಲ್ ಆಗುತ್ತೆ. ನನಗೆ ಆಲ್ಮೋಸ್ಟ್ 1,80,000 ಬಿಲ್ ಆಗಿತ್ತು DPF ನ ಇದು ಮಾಡೋದಕ್ಕೆ. ನಂದೀಗ 30,000 ಕಿಲೋಮೀಟರ್ದು ಸರ್ವಿಸಿಗೆ ಬಂದಿರೋದು. ಡ್ಯಾಶ್ ಬೋರ್ಡಲ್ಲಿ ಒಂದು ಸ್ವಲ್ಪ ಸೌಂಡ್, ಒಂಥರ ಗುರ್ರ ಅಂತ ಸೌಂಡ್ ಬಂದಂಗೆ ಆಗುತ್ತೆ. ಒಂದೊಂದ್ಸರಿ ಬರುತ್ತೆ, ಒಂದೊಂದ್ಸರಿ ಆಫ್ ಆಗಿರುತ್ತೆ. ಅದೊಂದು ಸೌಂಡ್ ಚೆಕ್ ಮಾಡಬೇಕು. ಈಗ ಎಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿಸ್ಬಿಟ್ಟು ಇದೊಂದು ಸರ್ವಿಸ್ ಮಾಡ್ಕೊಂಡು ಎಷ್ಟಾಗುತ್ತೆ ನೋಡೋಣ. ಎಕ್ಸಾಕ್ಟ್ಲಿ ಎಷ್ಟು ಬಿಲ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಎಷ್ಟು ಬಿಲ್ ಆಗುತ್ತೆ ನೋಡೋಣ, ಬನ್ನಿ. ಟೋಟಲ್ ಓವರ್ ಆಲ್ ಆಗಿ ನಿಮಗೆ ಪಾರ್ಟ್ ಮತ್ತು ಲೇಬರ್ ಕಾಸ್ಟ್ 13,341 ಏನೋ ಬರ್ಬೋದು. ಹೌದಾ? ನೀವೇನಾದ್ರೂ ಸರ್ವಿಸ್ ಪ್ಯಾಕೇಜ್ ತಗೊಂಡ್ರೆ 2 ಇಯರ್ಸ್ಗೆ 16,100 ರೂಪಾಯಿ ಆಗುತ್ತೆ. ಸೊ ಈ ಸರ್ವಿಸ್ 560 ರೂಪೀಸ್, ನೆಕ್ಸ್ಟ್ ಸರ್ವಿಸ್ 560 ರೂಪೀಸ್. ಅರೌಂಡ್ ನಿಮಗೆ 17,000 ಅಲ್ಲಿ 2 ಸರ್ವಿಸ್ ಕಂಪ್ಲೀಟ್ ಆಗುತ್ತೆ. ನೆನ್ನೆ ಬಿಟ್ಟಿದ್ದೆ, ಇವತ್ತು ತಗೊಂಡೋಗೋಣ ಅಂತ ಬಂದಿದ್ದೀನಿ ಕಾರ್ನ. ಹೆವಿ ಬಿಲ್ ಆಗೋಗ್ಬಿಟ್ಟಿದೆ. ಅಂದರೆ ನಾನು ನೆಕ್ಸ್ಟ್ ಇಯರ್ಗೂ ಸರ್ವಿಸ್ ತಗೊಂಡೆ ಆ್ಯಕ್ಚುಲಿ ಕಾರ್ದ. ಚೆನ್ನಾಗಿ ನೀಟಾಗಿ ವಾಶಾಗಿ ನಿಂತೈತೆ ನೋಡಿ. ಮಾತ್ರ ಸಖತ್ತಾಗಿ ಕಾಣುತ್ತೆ. ಆಲ್ಮೋಸ್ಟ್ 3 ವರ್ಷ ಆಗಕ್ಕೆ ಬಂದರು. ಗಾಡಿ ಮಾತ್ರ ಒಂದೊಂದು ಬ್ಯೂಟಿ ಅಂದರೆ ಬ್ಯೂಟಿ ಕ್ವೀನ್ ಮಾತ್ರ ಇದು. ಮುಂದಿನ ಸರಿ ಸರ್ವಿಸ್ದು ಪ್ಯಾಕೇಜ್ ತಗೊಂಡ್ಬಿಟ್ಟೆ. ಅಂದರೆ ಎಲ್ಲ ಕಾರ್ಗೂ ಇದೆಯಾ ಈಗ ಆ ಥರ? 2-3 ವರ್ಷದವರೆಗೂ ಇದೆ. ಇವಾಗ 2 ಇಯರ್ಸ್ ತಗೋಬಹುದು, ಇಲ್ಲ 3 ಇಯರ್ಸ್ ತಗೋಬಹುದು. ಸ್ಟಾರ್ಟಿಂಗ್ ಏನಾದ್ರು ವೆಹಿಕಲ್ ಬೈ ಮಾಡಿದಾಗ ಫಸ್ಟ್ ಸರ್ವಿಸಿಗೆ ಬರಲ್ಲ. ಸೆಕೆಂಡ್ ಸರ್ವಿಸ್ ಅಂದ್ರೆ 10,000 ಏನು ತಗೊಳ್ತೀರಾ, ಅವಾಗಿಂದ ನಿಮಗೆ 5 ಇಯರ್ಸ್ ತಗೋಬಹುದು. ಸ್ಟಾರ್ಟಿಂಗ್ ತಗೊಂಡು ಫ್ಲೆಕ್ಸಿ ಅಂತ ಕೊಡ್ತೀವಿ. ಅವಾಗ ಫ್ರೆಶ್ ಕೇರ್ ಅಂತ. ಫ್ರೆಶ್ ಕೇರ್ ಅಲ್ಲಿ ನಿಮ್ಗೆ ಏನಂತ ಅಂದ್ರೆ 5 ಇಯರ್ಸ್ ಕೊಡ್ತೀವಿ ಅಥವಾ 3 ಇಯರ್ಸ್ ಕೊಡ್ತೀವಿ. 5 ಇಯರ್ಸ್ ತಗೊಂಡು 3 ಇಯರ್ಸ್ ತಗೊಂಡು ನಿಮ್ಗೆ ಏನಂತ ಅಂದ್ರೆ ಅಡಿಷನಲ್ ಆಗಿ ಅಲೋವಿಲ್ ಕೇರ್ ಒಂದು ಕೊಡ್ತೀವಿ, ಇಂಟೀರಿಯರ್ ಎಕ್ಸ್ಟೀರಿಯರ್ ಕಾಂಪ್ಲಿಮೆಂಟರಿ ಆಗಿ ಕೊಡ್ತೀವಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡ್ರೆ, ಅದಾದ್ಮೇಲೆ ಏನಾದ್ರು ನೀವು ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ದಲ್ಲೇ ಇವಾಗ ನೀವು ತಗೊಂಡಿರೋ ತರ 30K ಏನಾದ್ರು ಬಂತು ಅಂದ್ರೆ ಜಸ್ಟ್ ಸರ್ವಿಸ್ ಶೆಡ್ಯೂಲ್ ಮಾತಾಡ್ಬೋದು. ಇಂಟೀರಿಯರ್ ಎಕ್ಸ್ಟೀರಿಯರ್ ಸೇಮ್ ಪ್ರೈಸ್ ಇರುತ್ತೆ. ಸೊ ಇವಾಗ ನೀವು ಅರೌಂಡ್ 80,000 ವರೆಗೂ ತಗೋಬಹುದು. 10,000 ಇಂದ 80,000 ವರೆಗೂ. ಅದಾದ್ಮೇಲೆ ನಾರ್ಮಲ್ ಸರ್ವಿಸ್. ಅಷ್ಟೊಳಗೆ ಗಾಡಿ ನಾವು ಸಾಕಾಗೋಗಿರುತ್ತೆ. 80,000 ಒಳಗೆ ಇನ್ನೊಂದು ಇದೊಂದು ಅರೇಂಜ್ ಮಾಡ್ಕೊಡ್ತೀನಿ ಸರ್. ಇದು ಸಿಗಲ್ಲ, ತುಂಬಾ ರೇರ್. ಹೌದಾ? ಪಾರ್ಟ್ ಆರ್ಡರ್ ಮಾಡ್ಬೋದು. ಹೌದಾ? ಇದನ್ನ ಹೇಳೋಣ ಅಂತಿದ್ದೆ ನೋಡಿ, ಈ ಕಡೆನೂ ಒಂದು ಹೋಗಿದೆ. ನಾನು ಅರೇಂಜ್ ಮಾಡ್ಕೊಡ್ತೀನಿ ಸರ್. ಸರಿ ನನ್ನ ಪಾರ್ಟ್ ಅದನ್ನ ಅದನ್ನ ಅಲ್ಲಿಂದ ತೆಗೆದು ಅಲ್ಲಿಗೆ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ನಾನು ಅರೇಂಜ್ ಮಾಡ್ಕೊಡ್ತೀನಿ ಸರಿ ಆಯ್ತು. ಅದಾದ್ಮೇಲೆ ವೆಹಿಕಲ್ ಅದೇನು ತೊಂದರೆ ಇಲ್ವಲ್ಲ ಇದು? ಸರ್ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ವಾಟರ್ ಎಂಟರ್ ಆಗುತ್ತೆ ನಿಮ್ಗೆ ಒಳಗಡೆ. ಸೊ ಅದನ್ನ ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಸರಿ ಆಯ್ತು. ಅದು ಎಲ್ಲಿ ಯಾರು ಬಿಚ್ಕೊ ಹೋಗೋರೋ ಇಲ್ಲ ಹಂಗೆ ಬಿದ್ದೋಗವೋ ಏನೋ ಗೊತ್ತಿಲ್ಲ. ಹೋದ ಸರಿ ಸರ್ವಿಸಿಗೆ ಬಂದಾಗ ಕಾಣೆ ಆಗಿತ್ತು. ಅಯ್ಯೋ ದೇವ್ರೆ, ಸರ್ವೇ ಬಿಲ್ ಆಗಿದೆ. ಆ ಬಿಲ್ ಬಗ್ಗೆ, ಆಮೇಲೆ DPF ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಕೂಲಂಕುಷವಾಗಿ. ಬನ್ನಿ ಬಂಧುಗಳೇ, ನಾನು ನಿಮ್ಗೆ ಹೇಳಿದ್ದೆ DPF ಇಶ್ಯೂ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಬಹಳಷ್ಟು ಜನಕ್ಕೆ ಕಾರ್ ಆಲ್ರೆಡಿ ಯೂಸ್ ಮಾಡ್ತಿರೋರಿಗೆ ಗೊತ್ತಿರ್ಬೋದು. ನಾನು ಹೊಸ ಕಾರ್ ತಗೊಂಡಾಗ ಒಂದಿಷ್ಟು ಜನ, ಸಾರ್ ಡೀಸೆಲ್ ಕಾರ್ ತಗೊಂಡಿದ್ರೆ DPF ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸಾರ್, ನಾವೆಲ್ಲ ಟ್ಯಾಕ್ಸಿ ಡ್ರೈವರ್ಗಳು, ನಮ್ಮಂಥವ್ರು DPF ಇಶ್ಯೂ ಬಂದರೆ ಹೆಂಗೆ ಬದುಕೋದು ಹಂಗೆ ಹಿಂಗೆ ಅಂತ ಹೇಳಿದರು. ನಾನು ಕಾರ್ ತಗೊಂಡಾದ್ಮೇಲೆ ಏನಿದು DPF ಅಂತ ಇದ್ದಾರಲ್ಲ ಅಂತ ರಿಸರ್ಚ್ ಮಾಡಿದಾಗ ನನಗೊಂದಿಷ್ಟು ಮಾಹಿತಿ ಸಿಕ್ಕಿತ್ತು. ಆದರೆ ಎಲ್ಲ ಕಾರ್ಗಳಿಗೂ ಈ DPF ಇಶ್ಯೂ ಎಲ್ಲಿ ಬರುತ್ತೆ, ಬಂದಾಗ ನೋಡ್ಕೊಳ್ಳೋಣ ಅಂತ ನಾನು ಸುಮ್ಮನಾಗಿದ್ದೆ. ದುರದೃಷ್ಟಕ್ಕೆ ಆ DPF ಇಶ್ಯೂ ನನಗೆ ಬಂತು. ಆ್ಯಕ್ಚುಲಿ DPF ಇಶ್ಯೂ ಈ ಸರ್ವಿಸಲ್ಲಿ ಬಂದಿದ್ದಲ್ಲ, ನನಗೆ ಇದ್ರ ಹಿಂದಿನ ಸರ್ವಿಸಲ್ಲಿ ಬಂದಿದ್ದು. ನಾನು ಆಲ್ರೆಡಿ ಸರ್ವಿಸ್ DPF ಮಾಡಿಸಿದ್ದೀನಿ. 15 ದಿನ ಗಾಡಿ ಬಿಟ್ಟಿದ್ದೆ ನನ್ನ ಶೋರೂಮ್ಗೆ. ಈ DPF ಅಂತ ಅಂದರೆ ಏನು? BS6 ಇಂಜಿನ್ಗಳಿಗೆ ಡೀಸೆಲ್ ಬರ್ನ್ ಆಗುವಾಗ ಒಂದಿಷ್ಟು ಪಾರ್ಟಿಕಲ್ ಥರ ಹೊರಗಡೆ ಬರುತ್ತೆ. ಡೀಸೆಲಲ್ಲಿ ಮಾತ್ರ, ಪೆಟ್ರೋಲಿಗೆ ಬರಲ್ಲ. ಆ ಪಾರ್ಟಿಕಲರ್ಗಳು ನಮ್ಮ ಪರಿಸರಕ್ಕೆ ಹಾನಿಕರ. ಆ್ಯಡ್ ಬ್ಲೂ ಹಾಕ್ಸೋದ್ರಿಂದ ಅದರಲ್ಲೂ ಕ್ರಿಯೇಟ್ ಆಗುತ್ತೆ. ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಆ್ಯಡ್ ಬ್ಲೂ ಹಾಕೋದ್ರಿಂದ. ಬಟ್ ಸ್ಟಿಲ್ ಅದರಿಂದನೂ ಹೊರಗಡೆ ಬರೋ ಅಂಥ ಕೆಲವೊಂದು ಪಾರ್ಟಿಕಲ್
ಪಾರ್ಟಿಕಲ್ ಏನಿದೆ ಅದು ಪರಿಸರಕ್ಕೆ ಹಾನಿಕರ, ಅದನ್ನ ಹೊರಗಡೆ ಬರ್ದಂಗೆ ಒಂದು ಫಿಲ್ಟರ್ ಇಟ್ಬಿಟ್ಟಿರ್ತಾರೆ, ಅದನ್ನ DPF ಅಂತ ಕರಿತೀವಿ. ಆ ಫಿಲ್ಟ್ರು ಹೊರಗಡೆ ಬರೋಕ್ಕೆ ಬಿಡಲ್ಲ ಅದನ್ನ. ಅದು ಏನಾಗುತ್ತೆ ಅಂದರೆ ಫಿಲ್ಟರ್ ಆಗುವಾಗ ಬಂದು ಒಂದು ಕಣಗಳು, ಸಣ್ಣದು ಟೈನಿ ಕಣಗಳು ಬಂದು ಒಂದು ಜಾಗದಲ್ಲಿ ಬ್ಲಾಕ್ ಆಗಿರುತ್ತೆ. ಅದು ನಮ್ಮ ಕಾರಿಂದ ಹೊರಗಡೆ ಹೋಗಬೇಕು ಅಂತಂದರೆ ನಾವು ಯಾವುದಾದ್ರೂ ಲಾಂಗ್ ರೈಡ್ ಹೋಗ್ತಾ ಇರುವಾಗ ತುಂಬ ಇಂಜಿನ್ ಹೀಟ್ ಆಗಬೇಕು. ಇಂಜಿನ್ ಹೀಟ್ ಆಗಲಿಲ್ಲ ಅಂತಂದರೆ ಆ ಕಣಗಳಲ್ಲೇ ದಿನದಿಂದ ದಿನಕ್ಕೆ ಒಂದು ಕಡೆ ಕ್ಲಾಟ್ ಆಗಿ ಕಂಪ್ಲೀಟಾಗಿ ಅದು ಬ್ಲಾಕ್ ಆಗಿ ನಮ್ಮ ಗಾಡಿ ಮೈಲೇಜ್ ಕೊಡಲ್ಲ, ಆಮೇಲೆ ಇಂಜಿನ್ ಸ್ಟಾರ್ಟ್ ಆಗೋದೇ ಇಲ್ಲ. ಈ ಥರ ಸಮಸ್ಯೆಗಳು ಬರೋಕ್ಕೆ ಶುರು ಆಗುತ್ತೆ. ಇದನ್ನು DPF ಸಮಸ್ಯೆ ಅಂತ ಹೇಳ್ತೀವಿ. ಏನೋ ಒಂದು 500, 600, 1000, 2000 ಹಾಕಿ ಫಿಲ್ಟ್ರ್ ಹಾಕೋದಾದರೆ ಇದು ಸಮಸ್ಯೆನೇ ಇಲ್ಲ, ಒಂದು ಫಿಲ್ಟ್ರ್ ಚೇಂಜ್ ಮಾಡಿಬಿಡ್ಬೋದು. ಆದರೆ ಇದೇನಾದ್ರು ಕೆಡ್ತು ಅಂತ ಅಂದರೆ ಕಡಿಮೆ ಅಂದರೆ 1,80,000 ಆಗುತ್ತೆ ಈ DPF ಫಿಲ್ಟ್ರನ್ನ ಹಾಕ್ಸೋದಕ್ಕೆ. 1,80,000 ಯಪ್ಪ, ಯಾರಿಗೆ ತಾನೇ ಹಾಕಿ ಜೀವನ ಮಾಡೋಕ್ಕಾಗುತ್ತೆ ಹೇಳಿ? ಅದನ್ನು ಸ್ಟಾರ್ಟಿಂಗೇ ಸಡನ್ನಾಗಿ ಬರುತ್ತಾ ಇದು? ಇಲ್ಲ, ನಮ್ಮ ಡ್ಯಾಶ್ ಬೋರ್ಡಲ್ಲಿ ಅದರಲ್ಲಿ ವಾರ್ನಿಂಗ್ ಕೊಡುತ್ತದು. ಸ್ಟಾರ್ಟಿಂಗ್ DPF ಬಂದಾಗ ನಿಮ್ಮದು ಕ್ಲಾಟ್ ಆಗ್ತಾ ಇದೆ, ಇಂಜಿನ್ನ ಒಂದು RPM ಸೆಕೆಂಡ್ ಗೇರಲ್ಲಿ ಒಂದು RPM ರೈಸ್ ಮಾಡಿ ಓಡಿಸಿ ಅಂತ ಹೇಳುತ್ತೆ. ಆವಾಗ ಇಂಜಿನ್ ಹೀಟ್ ಆಗುತ್ತೆ, ಆವಾಗ ಅದರೊಳಗೆ ಇರೋವಂಥ DPF ಆ ಪಾರ್ಟಿಕಲ್ ಏನಿದೆ ಅದು ಮೆಲ್ಟ್ ಆಗಿ ಹೊರಗಡೆ ಬಂದುಬಿಡುತ್ತೆ. ಆದರೆ ನಾವು ಅದನ್ನು ಸಿಟಿಲೇ ಓಡಿಸ್ತಾ ಇದ್ದಾಗ ನಾವು ಸ್ಪೀಡಾಗಿ ರೈಸೇ ಮಾಡೋದಿಲ್ಲ ಅಂತ ಅಂದಾಗ ಅದು ಡೇ ಬೈ ಡೇ ಕ್ಲಾಟ್ ಆಗಿ ಆ ಥರ ಸಮಸ್ಯೆಗಳು ಬರುತ್ತೆ. ಈಗ ಪ್ರಶ್ನೆ, ಡೀಸೆಲ್ ಗಾಡಿಗಳು ತಗೊಬೇಕೋ ಬೇಡವಾ ಅಂತ? ತಗೊಬೋದು, ಇನ್ನೂ ಒಳ್ಳೆಯದು. ಆದರೆ ಸಮ್ ಪರ್ಟಿಕ್ಯುಲರ್ ಸಿಗ್ಮೆಂಟ್ ಪೀಪಲ್ಗೆ ಯಾರೆಲ್ಲ ಯೂಸೇಜ್ ಹೆಂಗಿದೆ, ಈಗ ನೀವೊಂದು ವಾರಕ್ಕೆ ಇಲ್ಲ ತಿಂಗಳಿಗೆ 1,500 ಕಿಲೋಮೀಟ್ರ್ ಓಡಿಸ್ತೀರಾ, ಹೈವೇಲಿ ಓಡಿಸ್ತೀರಾ, ಲಾಂಗ್ ರನ್ ಇದೆ ನಿಮ್ಮದು ಅಂತ ಅಂದಾಗ ನಿಮಗೆ ಡೀಸೆಲ್ ಗಾಡಿಗಳು ತುಂಬ ಯೂಸ್ಫುಲ್ಲು. ರ್ಯಾಶ್ ಆಗಿ ಒಂದು ಸ್ವಲ್ಪ ರಫ್ ಯೂಸ್ನೂ ಮಾಡ್ಬೋದು. ಈ ಕಡೆ ಲಾಂಗ್ ಮೈಲೇಜ್ ಎಫಿಷಿಯನ್ಸಿನೂ ಚೆನ್ನಾಗಿರುತ್ತೆ, ಗಾಡಿಗಳು ಚೆನ್ನಾಗಿರುತ್ತೆ ಓಡಿಸೋಕ್ಕೆ. ಡೀಸೆಲ್ ಗಾಡಿಗಳು ಪವರ್ ಬೇಕು ಅಂತ ಅಂದರೆ ಪವರ್ ಸಿಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಇನ್ ಕೇಸ್ ಏನಾದರೂ ನೀವು ಮನೆಯಿಂದ ಆಫೀಸು ಸಿಟಿಲಿ ಏನಾದರೂ ಓಡಾಡ್ತಾ ಇದ್ರಿ, ಗಾಡಿಗಳು ರೈಸೇ ಮಾಡಲ್ಲ, ಟ್ರಾಫಿಕಲ್ಲೇ ಸ್ಟಕ್ ಆಗಿರ್ತೀರ ಅಂದರೆ ದಯವಿಟ್ಟು ಇಂಥ ಡೀಸೆಲ್ ಗಾಡಿಗಳನ್ನ ತಗೊಳಕ್ಕೆ ಹೋಗಬೇಡಿ. ನಿಮಗೆ DPF ಇಶ್ಯೂ ಬಂತು ಅಂದರೆ ಸಿಟಿಲಿ ಓಡಿಸೋ ಅದನ್ನು ಕರಗ್ಸೋಕ್ಕಾಗಲ್ಲ, ಯಾಕೆಂದರೆ ಹೀಟೇ ಆಗಲ್ಲ ಇಂಜಿನ್ನು. ನೀವು ಇಂಜಿನ್ ಹೀಟ್ ಆಗಬೇಕು, ಇದಕ್ಕೆ ಬರ್ರಂತ ರೈಸ್ ಮಾಡಬೇಕು. ಯಾವಾಗ ಅಟ್ಲೀಸ್ಟ್ 1,500 ಕಿಲೋಮೀಟ್ರಿಗೆ ಇಲ್ಲ 700ರಿಂದ 1,500 ಕಿಲೋಮೀಟ್ರ್ವರೆಗೂ ಗಾಡಿನ ರೈಸ್ ಮಾಡಿ ಒಂದು ಕಡಿಮೆ ಅಂದರೆ ಒಂದು 5 ಕಿಲೋಮೀಟ್ರು ಓಡಿಸ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಅದು ಕರಗಿ ಹೊರಗಡೆ ಹೋಗುತ್ತೆ. ಇದು ಪ್ರೋಸೆಸ್ DPFನ ಇದು ಮಾಡೋದಕ್ಕೆ. ಆದರೆ ಎಷ್ಟೋ ಜನಗಳಿಗೆ ಸಿಟಿಯಿಂದ ಹೊರಗಡೆ ಕಾರ್ನೇ ತೆಗಿಯಲ್ಲ, ಅಂಥವ್ರಿಗೆ ನಿಜವಾಗ್ಲೂ ಇದು ವೇಸ್ಟ್. ಇದು ನನಗೆ ಇದೇ ಸಮಸ್ಯೆ ಬಂದಿದ್ದು. ನಾನು ರ್ಯಾಶ್ ಡ್ರೈವರ್ ಅಲ್ಲ, ನನ್ನ ಗಾಡಿನೂ ಜಾಸ್ತಿ ಓಡಿಸೋದು ಇಲ್ಲ. ಆಮೇಲೆ ನಾನು ಕ್ರೂಸ್ ಕಂಟ್ರೋಲ್ಗೆ ಹಾಕೊಂಡು ಓಡಿಸಿದೆ, ಅದಕ್ಕೆ ಹೈವೇಲಿ ಹೋದ್ರೂ ಅದೇನಾಯಿತು, ಇಂಜಿನ್ ಹೀಟ್ ಆಗ್ತಾ ಇರಲಿಲ್ಲ. ಕ್ರೂಸ್ ಕಂಟ್ರೋಲ್ ಹೀಟ್ ಆಗಲ್ಲ ಜಾಸ್ತಿ ಹಾಕೊಂಡು ಓಡಿಸಿದಾಗ. ಸೊ ನನಗೆ ಬೇಗ ಅದು ಆಗೋಯ್ತು. ಈಗ ಹಾಕ್ಸಿದ್ದೀನಿ. ನನಗೆ ಬಿಲ್ ಬಂದಿದ್ದು 1,80,000. ಕಟ್ಟಿದ್ನಾ? ಇಲ್ಲ. ಯಾಕೆ ಕಟ್ಟಿಲ್ಲ ಅಂದರೆ ನಾನು ಗಾಡಿ ತಗೊಂಡಾಗ ನನಗೆ 3 ವರ್ಷ ವಾರಂಟಿಲಿತ್ತು. 2 ವರ್ಷಕ್ಕೆ ಆ ಸಮಸ್ಯೆ ಬಂದಿದ್ದರಿಂದ ಕಂಪ್ನಿನೇ ನನಗೆ ₹1 ತಗೊಳ್ಳಿಲ್ಲ, ಕಿಯಾ ಹಂಗೆ ಹಾಕ್ಬಿಡ್ತು. ಆದರೆ ಮತ್ತಿದು ಬಂದರೆ ಸಮಸ್ಯೆ. ಇನ್ಶೂರೆನ್ಸ್ ಮಾಡಿಸ್ಕೋಬೇಕಾ ಇದಕ್ಕೆ? ಅಂದರೆ ವಾರಂಟಿ, ನಾನು ಹೇಳಿದ ಇನ್ಶೂರೆನ್ಸ್ ಅಲ್ಲ, ಇದ್ರ ವಾರಂಟಿ ಕವರ್ ಆಗುತ್ತಾ? ಇಲ್ಲ. ವಾರಂಟಿ 3 ವರ್ಷ ಸ್ಟಾರ್ಟಿಂಗ್ ಕೊಟ್ಟಿರ್ತಾರೆ ಅಷ್ಟೇ. ಅದಾದಮೇಲೆ ವಾರಂಟಿ ಎಕ್ಸ್ಟೆಂಡ್ ಮಾಡ್ಬೋದು. ಬೇರೆ ಪಾರ್ಟ್ಸ್ಗಳಿಗೆ DPFಗೆ ಮಾತ್ರ ವಾರಂಟಿ ಕವರ್ ಆಗಲ್ಲ. ಇದು ನಮ್ಮ ಹಣೆ ಬರೋ ಡೀಸೆಲ್ ಕಾರ್ ತಗೊಂಡ್ಮೇಲೆ ನಾವು ಸಫರ್ ಮಾಡಲೇಬೇಕು. ಬರೀ ನಿಮ್ಮ ಕಾರ್ಗಳಿಗೆ ಮಾತ್ರ, ಲಾರಿಗಾಗಲ್ವಾ, ಬಸ್ಸಿಗಾಗಲ್ವಾ? ಡೀಸೆಲ್ ಇಂಜನ್ಗಳಿರೋಂಥವು ಎಲ್ಲಕ್ಕೂ ಆಗುತ್ತೆ. ಬಟ್ ಅವ್ರದ್ದು ಲಾರಿದು ಇವ್ರದ್ದೆಲ್ಲ ಯೂಸೇಜು ಹೆಂಗಿರುತ್ತೆ ನೋಡಿದ್ರೆ, ಅಪ್ಪಲ್ಲಿ ಹೋಗುವಾಗ ರೋ ಅನ್ಕೊಂಡು ಏನು ಇರಲ್ಲೆಲ್ಲ ಹೋಗುವಾಗ, ಘಾಟಿ ಸೆಕ್ಷನಲ್ಲಿ ಹೋಗುವಾಗ ಅದರಲ್ಲೇ ಕರ್ಗೋಗ್ಬಿಡ್ತಾವೆ ಅವು. ಅವ್ರದ್ದು ಹೆವಿ ಯೂಸೇಜ್ ಇರುತ್ತೆ ಇಂಜಿನ್ನು, ಹಂಗಾಗಿ ಸಿಕ್ಕಾಪಟ್ಟೆ ಹೀಟ್ ಆಗ್ತಾವೆ ಲಾರಿಗಳು, ಹಂಗಾಗಿ ಅದು ಕರ್ಗೋಗ್ಬಿಡುತ್ತೆ. ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಾನು ಸಫರ್ ಮಾಡಿದ್ದು DPFದು. DPF ಅಂದರೆ ಏನು? ಡೀಸೆಲ್ ಪಾರ್ಟಿಕ್ಯುಲೇಟ್ ಫಿಲ್ಟರ್ ಅಂತ. ನಮ್ಮ ಕಾರಲ್ಲಿ ಈ ಡೀಸೆಲ್ ವರ್ಕ್ ಆಗುವಾಗ ಏನು ಡೀಸೆಲ್ ಇಂಜಿನ್ ಕಂಬಷನ್ ಇದರಲ್ಲೆಲ್ಲ ವರ್ಕ್ ಆಗುವಾಗ ಕೆಲವೊಂದು ಪಾರ್ಟಿಕಲ್ ಬರುತ್ತೆ, ಅದನ್ನು ಫಿಲ್ಟ್ರ್ ಮಾಡೋಕ್ಕೆ ಅಂತ ಇರೋ ಫಿಲ್ಟರು. ಏನು ನಾವೀಗ ಈ ಪ್ರೋಸೆಸ್ ಹೇಳಿದ್ನಲ್ಲ, ಇಂಜಿನ್ ಸುಟ್ಟು ಇದನ್ನು ಈ ಕಣಗಳನ್ನ ಬರ್ನಾಗಿ ಮತ್ತು ಅದನ್ನು ಸುಟ್ಟು ಹೊರ ಹಾಕೋಕ್ಕೆ ಒಂದು ಪ್ರೋಸೆಸ್ ಇದೆಯಲ್ಲ, ಅದನ್ನು ರೀಜನರೇಷನ್ ಅಂತ ಕರೀತಾರೆ. DPF ಬಗ್ಗೆ ನನಗೆ ಏನು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನ್ನಿಸ್ತು ಕಾರ್ ಬಗ್ಗೆ ಕೊಟ್ಟಿದ್ದೀನಿ. ನಿಮಗೆ ಇನ್ ಕೇಸ್ ಏನಾದ್ರು ಬಹಳಷ್ಟು ಜನ ಕೇಳ್ತಾ ಇದ್ರೆ ಡೀಸೆಲ್ ಕಾರಿಗೆ ಹೋಗ್ಬೋದು ಹಾಗೆ ಹೀಗೆ ಅಂದರೆ ಕ್ಲಿಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.